ಅಂದು ನಿನ್ನ ಸಹೋದರರ ಸಮ್ಮುಖದಲ್ಲಿ ದುರ್ಯೋಧನನ ವಂಶವನ್ನು ನಿರ್ವಂಶವಾಗಿ ಮಾಡುತ್ತೇನೆ. ನೀನು ಕೊಟ್ಟವನು ಏನಾಯಿತು ನಿನ್ನ ಮೇಲೆ? ಶೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲೆಗಳೆಯುತ್ತಿರುವ ಹದಮ ಮರಳುಗಳೇ ಸದ್ದು. ಏನೀ ಕುಹಕ ಬಗೆಯುವ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಕ್ಷಿಕತೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಈ ಶೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ನೀತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಹಬ್ಬ. ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವವು, ನನ್ನ ರಕ್ತವು ಕುದಿಯುವುದು ಸುಯೋಧನ, ನನ್ನ ರಕ್ತವು ಕುದಿಯುವುದು. ದುರ್ಯೋಧನ, ಬಂಧುಗಳೆಂಬ ಮಮತೆಯನ್ನು ತೋರದೆ ನನ್ನ ಗಾಂಧಾರ ವಂಶಕ್ಕೆ ಕಾಲ ರಕ್ಕಸನಂತೆ ನಿನ್ನ ವಿಕೃತವಾದ ರೂಪವನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ, ನಾನಿನ್ನು ಮರೆತಿಲ್ಲ. ಮಾನವ ಧರ್ಮಕ್ಕೆ ತಿಲಾಂಜಲಿಯನ್ನಿಟ್ಟು ರಾಕ್ಷಸನಂತೆ ವರ್ತಿಸಿದ ನಿನ್ನ ಕುರುವಂಶವನ್ನು ನಾಶ ಮಾಡುವ ಶಪಥವನ್ನಂದೇ ಮಾಡಿದನು. ಕೌರವ ವಂಶದ ರಾಜಮಾತೆ ನನ್ನ ಸಹೋದರಿ ಗಾಂಧಾರಿ ದೇವಿಯು ಮಾನಸಿಕ ವೇದನೆಯಿಂದ ಕಣ್ಣಿದ್ದು ಕುರುಡಿಯಂತೆಯೇ ತನ್ನ ಗಂಡನನ್ನು ಅನುಸರಿಸಿ ನಡೆಯುವ ಮಹಾಮಾನವತೆಯ ಆದರ್ಶವನ್ನು ಕಂಡು ನನ್ನ ಹೃದಯ ಕರಗಿ ನೀರಾಗಿ ಹೋಯಿತು.
ಅದರಲ್ಲಿ ಕಾಣುವುದೆಲ್ಲ ಕಾರಾಗೃಹವಾಗಿ, ಕಿವಿಗೆ ಕೇಳುವ ಕೂಗೆಲ್ಲ ಕರ್ಕಶದ ಕಿಡಿಯಾಗಿ, ನಿನ್ನ ಕುರುಕುಲನ ಗೂಡನ್ನು ಒಡೆದ ಗೂಡಿನ ಪುಡಿಯನ್ನು ಚೆಲ್ಲಾಡಲೆಂದು ನನ್ನೊಬ್ಬನನ್ನೇ ಉಳಿಸಿ ಮಡಿದರು ನನ್ನ ಒಡೆನಾಡಿ ಸಹೋದರರು. ಮಡಿದರು ನನ್ನ ಒಡನಾಡಿ ಸಹೋದರರು. ಈ ನಾಡಿನ ಹೊಡೆಯ ತನ್ನ ಬಂಧು ಬಾಂಧವರೆಲ್ಲರನ್ನು ಹಗಲಿ ಹಂಬಲಿಸಿ ಗೋಳಾಡಿ ಕೊರಗಿ ಸಾಯಲೆಂದು 100 ಜನರ ಕೂಳನ್ನು ನನ್ನೊಬ್ಬನಿಗೆ ಹುಣಿಸಿ ಅವರ ಶತಶಕ್ತಿ ಎಲ್ಲವನ್ನು ನನಗೆ ಧಾರೆ ಎರೆದು ಸೇಡಿನ ದಾವಾಗ್ನಿಗಳೆಂಬ 100 ಓಣಿಗಳಿಂದ ಶಕುನಿ ಶಕುನಿ ಎಂಬ ಹುನ್ನಾರವನ್ನಿತ್ತು ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲಗಳ ಲಚ್ಚಳಿಯದೆ ಉಳಿದು ನಿರಂತರವಾದ ಕಟುಕುತನದ ಭಯಂಕರ ಬಡವಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಜರ್ಜರಿತನಾಗಿರುವೆನು. ಅಂದಿನ ನನ್ನ ಸಹೃದಯವು ಇಂದು ಕಠೋರವಾಗಿರುವುದು. ಕೋಟಿ ಕಟಾರಿಗಳು ಒಂದೇ ಬಾರಿಗೆ ಬಂದು ನನ್ನ ಕರುಳನ್ನೇ ಕತ್ತರಿಸಿದಂತಾಗುತ್ತಿರುವುದು. ಕೌರವೇಶ್ವರ, ನಿರಂತರವಾದ ಅಗ್ನಿಮಶೆಯಲ್ಲಿ ಬೆಂದು ನೊಂದು ಕೃಶವಾಗಿರುವ ಈ ನನ್ನ ದೇಹವನ್ನ ಅಣುವಾಗಿ ಛಿದ್ರಿಸಿ ನೋಡಿದರೂ ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ ಮೋಸಕ್ಕೆ ಮೋಸ ಎಂಬ ಮಾತ್ಸರ್ಯದ ನುಡಿಗಳ ಹೊರತಾಗಿ ಮತ್ತಾವ ಆಕಾಂಕ್ಷಿಗಳು ನನ್ನಲ್ಲಿ ಉಳಿದಿಲ್ಲ. ಮತ್ತಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ. ದುರ್ಯೋಧನ, 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 ದುರ್ಯೋಧನ! ದುಷ್ಟ ದುರ್ವಿಧಿಯ ಹಠದಿಂದ ದುರ್ವರ್ತನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಗಿ ಮಾಡಿದ ಕುರುಕುಲ ಕೀಟವೇ ಕೇಳು. ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರರೊಡಗೂಡಿ ಸಕಲ ಸಾಮಂತ ರಾಜರಿಂದ ಹೋಲೈಸಿಕೊಳ್ಳುತ್ತಾ ರಾಜಾದಿರಾಜನಾಗಿಯೇ ಮೆರೆಯಬಹುದಾಗಿತ್ತು.
शौमलराज शकुनी महाराज की, शेर में सर्प शकुनी महाराज की, शेर में सर्प शकुनी महाराज की। ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರದಂತಾಯಿತು, ಗಾಳಿ ಗೋಪುರದಂತಾಯಿತು ಸುಯೋಧನ, ಗಾಳಿ ಗೋಪುರದಂತಾಯಿತು. ಆದರೂ ಚಿಂತೆ ಇಲ್ಲ, ಆದರೂ ಚಿಂತೆ ಇಲ್ಲ ಕುರುಡನ ಮಗನೇ, ಆದರೂ ಚಿಂತೆ ಇಲ್ಲ. ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು, ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ಆಯೋಕ್ತಿಯನ್ನನುಸರಿಸಿ ಅಡಿಗಡಿಗೂ ನಿನಗೆ ಅಡ್ಡ ದಾರಿಯನ್ನೇ ಹಿಡಿಸಿದನು. ದುರ್ಯೋಧನ, ನಿನ್ನ ಪ್ರಿಯ ಬಂಧು ಮಾತ್ರವಲ್ಲ, ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಗಳಿಸಿದ ಈ ಶಕುನಿಗೆ ನಿನ್ನ ಕುರು ಸಾಮ್ರಾಜ್ಯವನ್ನು ನಾಶಗೊಳಿಸುವುದಷ್ಟೇ, ಮತ್ತೇನು ಉಳಿದಿಲ್ಲ. ಕೌರವೇಶ್ವರ, ನಿನ್ನ ಕುರುವಂಶವನ್ನು ನಾಶಗೈಯದ ಹೊರತು ಈ ಶಕುನಿಗೆ ಎಲ್ಲಿಯ ಶಾಂತಿ, ಇನ್ನೆಲ್ಲಿಯ ಸಮಾಧಾನ, ಇನ್ನೆಲ್ಲಿಯ ಆತ್ಮತೃಪ್ತಿ? ಅಣ್ಣ ಅಳಬೇಡಿರಿ ಎನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ಅಳಬೇಡಿರಿ. ಆ ಕೌರವನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನಿಮಗೆ ನರಕದಲ್ಲಿ ನಿರಾಜನ ಮಾಡಿಸುವೆನು, ನಿಮಗೆ ನರಕದಲ್ಲಿ ನಿರಾಜನ ಮಾಡಿಸುವೆನು. ದುರ್ಯೋಧನ, ಸೇಡಿನ ಕಾರ್ಮೋಡಗಳನ್ನೆಬ್ಬಿಸಿ ದ್ವೇಷಾಗ್ನಿಯೇ ಪ್ರಜ್ವಲಿಸುವಂತೆ ಮಾಡಿ, ಗುಡುಗು ಸಿಡಿಲುಗಳ ಆರ್ಭಟಕ್ಕೆ ಧರೆಯ ಬೆರೆಯುವಂತೆ ಮಾಡಿ, ಈ ಶಕುನಿಯ ಕೃತಿಮತದ ವಿಷದ ಮಳೆಗೆ ನಿನ್ನ ಹಸ್ತಿನಾವತಿಯ ರತ್ನ ಸಿಂಹಾಸನವು ಕೊಚ್ಚಿ ಹೋಗುವಂತೆ ಮಾಡುವೆನು. ದುರ್ಯೋಧನ, ಈ ನನ್ನ ಎದೆಯಲ್ಲಿ ದಗದಗನೆ ಹತ್ತಿ ಹುರಿಯುತ್ತಿರುವ ದ್ವೇಷಾಗ್ನಿ ಜ್ವಾಲೆಯು ಶಾಂತವಾಗುವುದು ನಿನ್ನ ಕುರುವಂಶವನ್ನು ನಾಶಗೈದಾಗಲೇ, ನಿನ್ನ ಕುರುವಂಶವನ್ನು ನಾಶಗೈದಾಗಲೇ.
ದಗ ದಗನೆ ಎದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ರೋಸದ ರಾಳೆ. ದಗ ದಗನೆ ಎದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ರೋಸದ ರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅಸ್ತಿನವತಿಯ ಸೆರೆಯಲ್ಲಿ ಇಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು ಅಸ್ತಿನವತಿಯ ಸೆರೆಯಲ್ಲಿ ಇಟ್ಟನು. ಅಣ್ಣ ತಮ್ಮಂದಿರು ನೋರ್ವರು ನಾವು, ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮಗೊದಗಿತು ಸೆರೆ ಮನೆಯಲ್ಲಿ ಸಾವು. ನಮಗೊದಗಿತು ಸೆರೆ ಮನೆಯಲ್ಲಿ ಸಾವು. ದಗ 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 ದಗನೆ ಎದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ರೋಸದ ರಾಳೆ. ನೋರ್ವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ಜನ ಸಾಲವ ಬೇಗ. ನೋರ್ವರಲ್ಲೊಬ್ಬನೇ ಉಳಿದಿಹನೀಗ ತೀರಿಸಲನು ಜನ ಸಾಲವ ಬೇಗ. ಮರವಾಗಿದೆ ಎಣ್ಣೆಯ ಸೇಡು 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 ಸೇಡು. ಮರವಾಗಿದೆ ಎಣ್ಣೆಯ ಸೇಡು, ಸ್ಮಶಾನ ಮಾಡುವೆ ಕೌರವ ನಾಡು. ಸ್ಮಶಾನ ಮಾಡುವೆ ಕೌರವ ನಾಡು. ದಗ 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 ನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ರೋಸದ ರಾಳೆ. ರೋಸದ ರಾಳೆ ರೋಸದ ರಾಳೆ. ದುರ್ಯೋಧನ ದುರ್ಯೋಧನ, ನೀನು ಆ ನರಕದಲ್ಲಿ ಪಡುವ ಭಯಂಕರವಾದ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ಕೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ನಿಟ್ಟಿಸಲು ಬಿಡಲು ಒಬ್ಬರು ಇಲ್ಲದಂತೆ ಮಾಡಿ ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆನು. ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏಕಯ್ಯ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಿರುವೆ. ನಾನು ಮಾಡಿದ ಕಾರ್ಯವು ಶಕ್ತಿ. ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತ ಹೊರಟರೆಂಬ ಸಮಾಚಾರವನ್ನು ದೂತನು ತಂದನಲ್ಲವೇ? ನಾನು ಹದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ದುರ್ಯೋಧನನು ಅಸಹಾಯ ಸೂರನು. ತನ್ನೆರಡು ತೋಳ್ಬಲದಿಂದ ಇಡೀ ಆ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜಾತಿ ಹಿಂಸೆ ಸ್ವಹಿತಕರ ಉಚಿತವೇ ಶಕುನಿ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯೋಧವು ಅಧರ್ಮವೆಂದು ಆ ಕೃಷ್ಣನು ವಿಧವಾಗಿ ಹೇಳಿದನು. ಆದರೆ ನಾನು ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದನು ಶಕುನಿ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ, ಸಾರ್ವಭೌಮ. ಅವನ ಮಾತುಗಳು ಪರಿಗ್ರಹವಲ್ಲ ಬಿಡಯ್ಯ. ಮೇರಿ ಸಾರಿ ಆರಿಸಿ ಬಿಡುವೆ ದುರದಳು ಬಲರೆ, ಅವರು ದುರದಳು ಬಲರೆ. ಮೇರಿ ಸಾರಿ ಆರಿಸಿ ಬಿಡುವೆ ದುರದಳು ಬಲರೆ, ಅವರು ದುರದಳು ಬಲರೆ. ಅವರ ಶಿರವನ್ನು ಕಡಿಯುವೆನೋ, ಹಿಂಸೆ ಮಾತಲ್ಲಿ ಎಸೆಯುವೆನೋ. ಅವರ ಶಿರವನ್ನು ಕಡಿಯುವೆನೋ, ಹಿಂಸೆ ಮಾತ್ರದಲ್ಲಿ ಎಸೆಯುವೆನೋ. ಚಲಿಸಿ ಬರುವನು ಅತಿಮುದದಿಂದ, ಚಲಿಸಿ ಬರುವನು ಅತಿಮುದದಿಂದ. ಮೇರಿ ಸಾರಿ ಆರಿಸಿ
ದುರದಳು ಬಲರೆ, ಅವರು ದುರದಳು ಬಲರೆ, ಅವರು ದುರದಳು ಬಲರೆ. ಅಣ್ಣ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾಥಮ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಹೋಗು. ಆತನಿಗೆ ಅತಿಥಿ ಸತ್ಕಾರ ಸಿದ್ಧ ಮಾಡು. ಅಗ್ನಿಲ ಆ ಮುರಾರೆ ನಮಗ ವಿರೋಧೆ, ಆ ಮುರಾರೆ ನಮಗ ವಿರೋಧೆ. ಭೂಮಿ ಪಾಲನೆ ಲಾಲಿಸೋ ಪರಿಯ, ವೈರವನೆಂದಿಗೂ ತೋರಿಸುತ್ತಿರುವನು, ವೈರವ ಎಂದಿಗೂ ತೋರಿಸುತ್ತಿರುವನು, ವೈರವನೆಂದಿಗೂ ತೋರಿಸುತ್ತಿರುವನು. ಸರಿಯೇ ನಿಮಗಿದು ಅಗ್ರಜ ಕೇಳೆ, ಸರಿಯೇ ನಿಮಗಿದು ಅಗ್ರಜ ಕೇಳೆ. ಆ ಮುರಾರಿ ನಮಗ ವಿರೋಧಿ, ಭೂಮಿ ಪಾಲನೆ ಲಾಲಿಸೋ ಪರಿಯ. ಅಗ್ರಜ, ಆ ದರ್ಪಿತನಾದ ಗೋಪಾಲಕನು ನಮ್ಮ ಸತ್ಕಾರವನ್ನು ಗೈಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ಇದರ ಮನೆಯನ್ನು ಆಶ್ರಯಿಸಿರುವನು. ಎಷ್ಟೊಂದು ಅವಹೇಳನ ಅಣ್ಣ. ಸಹೋದರ, ಅವಹೇಳನವಲ್ಲ ಸಹೋದರ, ಅವಹೇಳನವಲ್ಲ. ಯದುಪತಿಯು ಭಕ್ತಪರಾಧೀನನು. ಆತನಿಗೆ ವಿಧರಂತ ಭಕ್ತಾದಿಗಳು ಮತ್ಯಾರಿರುವರು ಹೇಳು? ಈ ದಿನ ಆತನ ಸತ್ಕಾರವನ್ನು ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುತ್ತೇನೆ. ಚಿಂತಿಸಬೇಡ, ಹೋಗು ತಮ್ಮ, ಹೋಗು. ಸತ್ಕಾರ, ಕೃಷ್ಣನಿಗೆ ಸತ್ಕಾರ ನನಗೊಪ್ಪದು ಅಣ್ಣ, ನನಗೊಪ್ಪದು. ದುಶ್ಯಾಸನ, ದುಶ್ಯಾಸನ, ದುಶ್ಯಾಸನ. ಸಹೋದರ, ಸಹೋದರ, ನನ್ನ ಸಹೋದರನನ್ನು ಶಾಸನ ಮಾಡುವುದು ನನಗೊಂದೊಂದು ಸಾರಿ ದುಸ್ಸಾಹ ಎನಿಸುತ್ತದೆ. ನೋಡಿದೆ ಮಾವ, ನನ್ನ ತಮ್ಮನ ಕ್ರೋಧಾಜ್ಞೆಯ ಸ್ವರೂಪವನ್ನು. ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸರಿಸಾಟಿ ಆಗಬಲ್ಲ. ಆದಿರಲಿ ಶಕುನಿ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ದುರ್ಯೋಧನ, ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಸಾರ್ವಭೌಮನ ವೈಭವವನ್ನ ತೃಣೀಕರಿಸಿ ದಾಸಿಪುತ್ರನಾದ ವಿದುರನ ಮುಡುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದಾನೆ ದುರ್ಯೋಧನ. ಪ್ರಾರಂಭದಲ್ಲೇ ಸಹಿಸಲಾಗದಂತಹ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿರುವ ನೀನು ಇದನ್ನು ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣದಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಏಕೆ ಶಕುನಿ? ಸಾರ್ವಭೌಮ, ಕೃಷ್ಣ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ಸಹೋದರರೆಲ್ಲರನ್ನ ಸುರಪಾನ ಪ್ರಮುಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿಲ್ಲವೇ ಸಾರ್ವಭೌಮ? ಅಂತವನ ಮಾತಿಗೆ ಮನ್ನಣೆಯೇ? ಹಾಗಾದರೆ ಆ ಕೃಷ್ಣನಲ್ಲಿ ಹಾಗಾದರೆ ನನ್ನನ್ನು ಅಂದು ಆ ದ್ವಾರಕೆಗೆ ಹೇಗೆ ಕಳಿಸಿದೆ? ದುರ್ಯೋಧನ,
ನಂದಗೋಪಾಲಕನ ಮನೆಯ ಬಾಗಿಲಿನಲ್ಲಿ ಈ ದುರ್ಯೋಧನನು ಸಹಾಯ ಕೇಳುವುದು ಉಚಿತವಾದ ಕಾರ್ಯವೇ? ಚಕ್ರೇಶ್ವರ, ಅದಕ್ಕೊಂದು ಉದ್ದೇಶವಿತ್ತು. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸುಲಭವಾಗಿ ಸರಸವಾಡಬಹುದಲ್ಲವೇ? ಸಾರ್ವಭೌಮ, ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯದ ಅವಶ್ಯಕತೆ ನಿನಗಿತ್ತು. ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನ ವಹಿಸಿದ್ದರೆ, ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಪಾರ್ಥನು ಆ ಸಂಕಷ್ಟದಿಂದ ನಿನ್ನನ್ನು ಪಾರು ಮಾಡಿದನಲ್ಲವೇ? ಮಾವ, ನೀನು ಹೇಳುವ ಹಾಗೆ ಆ ಕೃಷ್ಣನು ವಂಚಕನಿಗಿರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಂಡವರನ್ನು ಹಿಂಸಿಸಬೇಕಾಗುತ್ತದಲ್ಲ. ದುರ್ಯೋಧನ, ಪಾಂಡವರನ್ನ ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ಪಾಂಡವರು ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಇದ್ದ ಹಕ್ಕು ನಶಿಸಿ ಹೋಯಿತು. ಮತ್ತೆ ಅವರು ಅದನ್ನ ಹೊಂದುವುದೆಂದರೇನು? ಸಾರ್ವಭೌಮ, ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯನ್ನ ಭಿಕ್ಷುಕರ ಯಾಚನೆಯಲ್ಲಿಡುವುದು ನಿನಗೆ ಉಚಿತವಾದ ಕಾರ್ಯವಲ್ಲ. ಆ ಪಾಂಡವರು ರಾಜ್ಯಕ್ಕೆ ಹಂಬಲಿಸಿದ್ದೇ ಆದರೆ ಯುದ್ಧ ಕ್ಷೇತ್ರದಲ್ಲಿ ಕ್ಷಣಿಸಿ ರಾಜಲಕ್ಷ್ಮಿಯನ್ನ ಕೈ ಹಿಡಿಯಲಿ. ಅದನ್ನ ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯಕ್ಕೆ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಬಲರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆ ಹೂರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸಾರ್ವಭೌಮ, ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಲ್ಲಿ ಬಾರಿಗೂ ಪ್ರತಿಷ್ಠೆಯನ್ನೇ ತೋರುತ್ತಿರುವನಲ್ಲ ಕೃಷ್ಣ, ಅವನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆತನಿಗೆ ಆಗಲೇಬೇಕು. ಇದರಲ್ಲಿ ನನ್ನದೊಂದು ಸಲಹೆ. ಅದೇನು ಹೇಳು ಮಾವ, ನಿನ್ನ ಸಲಹೆ. ಆ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತು ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ಕುರುಡನ ಮಗನೇ, ನಡೆ. ಸಪ್ತ ದ್ವೀಪಗಳಿಂದ ಪರಿವೃತವಾದ ಭುವಿ ಭೂಮಂಡಲವೇ ತಲೆ ಕೆಳಕಾದರೂ ಸರಿಯೇ, ಸಪ್ತ ಸಾಗರಗಳು ಬತ್ತಿ ಹೋದರೂ ಸರಿಯೇ, ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರರ ಗತಿಗಳೇ ಹಿಂದು ಮುಂದಾದರೂ ಸರಿಯೇ, ಸುರನರ ಗರುಡ ಗಂಧರ್ವ ಯಕ್ಷ ಕಿನ್ನರ ಕೆಂಪುರುಷಾದಿಗಳೇ ಹೆದರಿಗೆ ಬಂದು ನಿಂತರೂ ಸರಿಯೇ, ನಾನಿನ್ನ ಬಿಡುವುದಿಲ್ಲ ಕುರುಡನ ಮಗನೇ, ನಾನಿನ್ನ ಬಿಡುವುದಿಲ್ಲ. ಏ ಕುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಬಲಿ. ಅಧಿಕಾರವಿದೆ ಎಂದು ಹುಬ್ಬಿ ಮೆರೆಯುವೆಯೇನೋ ಮೂರ್ಖ.
ಇನ್ನೆಷ್ಟು ದಿನ ಇರುವುದು ಹೋ ನಿನ್ನ ಅಧಿಕಾರ ನಾನು ನೋಡುವೆನು. ಆ? ಅಧಿಕಾರ 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 ಮದದಿಂದ ಉಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರ 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 ಮದದಿಂದ ಉಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲೇ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲೇ. ನಿನ್ನ ಕುಲನಾಶ ಗೈಯೊದಿದೆ ನನ್ನ ಮನದಲ್ಲೇ. ನಿನ್ನ ಕುಲನಾಶ ಗೈಯೊದಿದೆ ನನ್ನ ಮನದಲ್ಲೇ. ದರೆ ಆಳೋ ಆಸೆ ಇದೆ ನಿನ್ನ ಮನದಲ್ಲೇ. ಕೌರವ ದರೆ ಆಳೋ ಆಸೆ ಇದೆ ನಿನ್ನ ಮನದಲ್ಲೇ. ನಿನ್ನ ನಾಶ ಮಾಡೋ ಮೋಸವಿದೆ ನನ್ನ ಮನದಲ್ಲೇ. ನಿನ್ನ ನಾಶ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಒಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಲ್ಲ ಶೂರಧನುವ ಹಿಡಿದು ನಿಲ್ಲುವ ವೀರಪಾತನೋ. ಶೂರಧನುವ ಹಿಡಿದು ನಿಲ್ಲುವ ವೀರಪಾತನೋ. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನೋ. ಪಾಪ ಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನೋ. ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ. ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ. ತನ್ನ ಗದೆಯಿಂದ ರುಂಡ ಮುಂಡ ಚೆಂಡಾಡುವನು. ತನ್ನ ಗದೆಯಿಂದ ರುಂಡ ಮುಂಡ ಚೆಂಡಾಡುವನು. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರ ಸೃಷ್ಟಿಸಿದ ಬ್ರಹ್ಮನ ತಪ್ಪು. ಅಧಿಕಾರ 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 ಮದದಿಂದ ಉಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಲ್ಲ ಶಕುನಿ ಪಾತ್ರ ಮಾಡಿ